So in today's class we will be learning about pre-writing skills. ಸೊ ಹಳೆ ಕ್ಲಾಸಲ್ಲೂ ಸುಮಾರು ಪ್ರೀ-ರೈಟಿಂಗ್ ಸ್ಕಿಲ್ಸ್ ನೋಡಿದ್ದೀವಿ. ಅಂದರೆ ಫೈನ್ ಮೋಟರ್ ಆಕ್ಟಿವಿಟಿ, ಗ್ರಾಸ್ ಮೋಟರ್ ಆಕ್ಟಿವಿಟಿ, ಪೇಪರ್ ಕಟ್ಟಿಂಗು, ಮೌಲ್ಡಿಂಗ್ ಆ ಥರದ್ದು. ಈ ಪ್ರೀ-ರೈಟಿಂಗ್ ಸ್ಕಿಲ್ಸಲ್ಲಿ ರೈಟಿಂಗೇ ಇರುತ್ತೆ, ಬಟ್ ಮೇನ್ ಆಗಿ ನಾವು ABCD ಇಂದ ಸ್ಟಾರ್ಟ್ ಮಾಡೋದಲ್ಲ. ಮೇನ್ ಸಬ್ಜೆಕ್ಟ್ ಅಥವಾ ಮೇನ್ ಲೆಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋವಂಥದ್ದು ಪ್ರೀ-ರೈಟಿಂಗ್ ಸ್ಕಿಲ್ಸ್. ಓಕೆನಾ? ಸೊ ಅದರಲ್ಲಿ ಕಾನ್ಸೆಪ್ಟ್ಸು ಅಂದರೆ ಫಸ್ಟ್ ಯಾವ ರೀತಿ ಹೇಳ್ಕೊಡ್ತೀವಿ ಮಕ್ಕಳಿಗೆ, ಎಲ್ಲ ಕ್ಯಾಪಿಟಲ್ ಲೆಟರ್ಸು, ಆಮೇಲೆ ಎಲ್ಲ ಸ್ಮಾಲ್ ಲೆಟರ್ಸು, ಆಮೇಲೆ ಕರ್ಸಿವ್ ಕ್ಯಾಪಿಟಲ್ ಲೆಟರ್ಸು, ಕರ್ಸಿವ್ ಸ್ಮಾಲ್ ಲೆಟರ್ಸು. ಈ ಥರ ಆದಾಗ ಏನಾಗುತ್ತೆ, ಎ ಅನ್ನೋದನ್ನು ಮಗು 4 ಥರ ಕಲಿಯುತ್ತೆ. ನೀವು ಎ ಬರೀರಿ ಅಂದರೆ ಕ್ಯಾಪಿಟಲ್ ಬರಿಬೇಕಾ, ಸ್ಮಾಲ್ ಬರಿಬೇಕಾ, ಕರ್ಸಿವ್ ಕ್ಯಾಪಿಟಲ, ಕರ್ಸಿವ್ ಸ್ಮಾಲ್ ಅಂತ ಗೊತ್ತಾಗಲ್ಲ. ಸೊ ಈ ಕನ್ಫ್ಯೂಷನನ್ನು ಕಟ್ ಡೌನ್ ಮಾಡೋಕ್ಕೋಸ್ಕರ ಮಾಡರ್ನ್ ಮೆಥಡ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಬೋತ್ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್ ಅಟ್ ಎ ಟೈಮ್ ಇಂಟ್ರೊಡ್ಯೂಸ್ ಮಾಡೋವಂಥದ್ದು. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ಎ ಇತ್ತು ಅಂತ, ಎ ಹೇಳ್ಕೊಡ್ತಾ ಇದ್ದೀವಿ ಇವತ್ತು ಅಂತ ಅಂದರೆ ಎ ಕ್ಯಾಪಿಟಲ್ ಎ ಸ್ಮಾಲ್ ಎ ಎರಡು ಒಟ್ಟಿಗೆ, ಕ್ಯಾಪಿಟಲ್ ಸ್ಮಾಲ್ ಎರಡು ಒಟ್ಟಿಗೆ ಇಂಟ್ರೊಡ್ಯೂಸ್ ಮಾಡೋವಂಥದ್ದು. ಓಕೆನಾ? ಯಾರಿಗೆ ನರ್ಸರಿ ಆಗಿರ್ಬೋದು, LKG ಆಗಿರ್ಬೋದು. ನರ್ಸರಿ LKG ಅವ್ರು ಪರ್ಫೆಕ್ಟ್ ಆದಮೇಲೆ UKG ಕರ್ಸಿವ್ ಲೆಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಅವ್ರಿಗೂ ಅಷ್ಟೇ ಕ್ಯಾಪಿಟಲ್ ಸ್ಮಾಲ್ ಎರಡು ಒಟ್ಟಿಗೆ ಇಂಟ್ರೊಡ್ಯೂಸ್ ಮಾಡೋ ಅಂಥದ್ದು. ಆವಾಗ 4 ಟೈಮ್ಸ್ ಕಲಿಯೋ ಬದಲು ಮಕ್ಕಳು ಇಲ್ಲಿ 2 ಟೈಮ್ಸ್ ಮಾತ್ರ ಕಲಿತಾರೆ. ಓಕೆನಾ? ಹಾಗಾಗಿ ಪ್ರೀ ರೈಟಿಂಗ್ ಸ್ಕಿಲ್ಸಲ್ಲಿ ಇದನ್ನು ಜ್ಞಾಪಕ ಇಟ್ಕೋಬೇಕು. ಯಾವುದೇ ಲೆಟರ್ ಇಂಟ್ರೊಡ್ಯೂಸ್ ಮಾಡಿದ್ರು ಆಲ್ವೇಸ್ ಇಂಟ್ರೊಡ್ಯೂಸ್ ಇಟ್ ಅಲಾಂಗ್ ವಿತ್ ದ ಲೋವರ್ ಕೇಸ್. ಅದಾದಮೇಲೆ ನೆಕ್ಸ್ಟ್ ಮೆಥಡು ಫೋನಿಕ್ಸ್ ವೇ. ಫೋನಿಕ್ಸ್ ವೇ ಅಂತ ಅಂದರೆ ಫೋನಿಕ್ಸಲ್ಲಿ 26 ಲೆಟರ್ಸನ್ನು 7 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಬರೋವಂಥದ್ದು ಫಸ್ಟ್ ಗ್ರೂಪಲ್ಲಿ ಈ ಲೆಟರ್ಸ್ ಬರುತ್ತೆ, SATPIN, ಸ್ಯಾಟ್ಪಿನ್ ಅಂತ ಕರಿತೀವಿ. ಓಕೆನಾ? ಇದು ಗ್ರೂಪ್ 7 ಹೋಗುತ್ತೆ. ಒಂದಿನ ಬೇಸಿಕ್ ಫೋನಿಕ್ ಕ್ಲಾಸ್ ಮಾಡ್ತೀನಿ ಇದರಲ್ಲಿ, ಬಟ್ ಇವತ್ತು ನೀವೇನು ಯಾಕೆ ಇಟ್ಕೋತೀರಾ ಅಂದರೆ ಇದು ಗ್ರೂಪ್ 1. ಓಕೆನಾ? ನಾವು ಲೆಟರ್ಸ್ ABCD ಹೇಳ್ಕೊಡೋ ಬದಲು ಈ ಗ್ರೂಪ್ ವೈಸು ಲಾಸ್ಟಲ್ಲಿ ಬರುತ್ತಲ್ವ, ಅದನ್ನ ಯಾಕೆ ಫಸ್ಟ್ ಹೇಳ್ಕೊಡ್ತೀವಿ ಅಂದರೆ ಅಬ್ಸರ್ವ್ ಮಾಡಿ, ಸ್ಟಾರ್ಟಿಂಗ್ ABCD ಇಂದ ಹೇಳ್ಕೊಡೋವಾಗ ABCDEF 6 ಅಕ್ಷರ ಇದೆ. ಈ 6 ಅಕ್ಷರದಿಂದ ಒಂದು ವರ್ಡ್ ಕೂಡ ಫಾರ್ಮ್ ಮಾಡೋಕ್ಕಾಗಲ್ಲ. ಓಕೆನಾ? ABCDEF ಇಂದ ಲೆಟರ್ಸ್ನ ಜಂಬಲ್ ಮಾಡಿ ವರ್ಡ್ಸನ್ನ ಫಾರ್ಮ್ ಮಾಡೋಕ್ಕಾಗದೇ ಇಲ್ಲ. ಬಟ್ ಈ ಗ್ರೂಪನ್ನ ನೋಡಿ, SATPIN ಇದೆಯಲ್ಲ, ಇದರಲ್ಲಿ AT ಆ್ಯಡ್ ಮಾಡ್ಬೋದು, IN ಇನ್, PIN ಪಿನ್, TIN ಟಿನ್, SAT ಸ್ಯಾಟ್, SIN ಸಿನ್. ಈ ಥರ ಎಷ್ಟೊಂದು ವರ್ಡ್ಸ್ನ ನಾವು ಫ್ರೇಮ್ ಮಾಡ್ಬೋದು, 2 ಲೆಟರ್ ಮತ್ತು 3 ಲೆಟರ್ ವರ್ಡ್ಸನ್ನು. ಸೊ ಮಕ್ಕಳಿಗೆ ನಾವು ಒಂದು 6 ಲೆಟರ್ಸ್ ಹೇಳ್ಕೊಟ್ಟು ಅವ್ರು ಅದ್ರಲ್ಲಿ ವರ್ಡ್ಸ್ ಮಾಡ್ತಾರಲ್ಲ, ಅದು ಬೇಗ ಅವ್ರಿಗೆ ಅರ್ಥ ಆಗುತ್ತೆ, ಕಲ್ತಂಗಾಗುತ್ತೆ. ನಾವು Z ಆಗೋ ತನಕ ಮಕ್ಳಿಗೆ ವರ್ಡ್ಸ್ ಫ್ರೇಮ್ ಮಾಡೋದೇ ಹೇಳ್ಕೊಟ್ಟಿಲ್ಲ ಅಂತ ಅಂದರೆ ಲೆಟರ್ಸ್ ಒಂದ್ಸತಿ, ಸ್ಮಾಲ್ ಲೆಟರ್ಸ್ ಒಂದ್ಸತಿ, ಅದರಲ್ಲಿ ವೋವೆಲ್ ಸೆಪರೇಟು, ಕಾನ್ಸನೆಂಟ್ ಸೆಪರೇಟು, 2 ಲೆಟರ್ ವರ್ಡ್ಸ್ ಸೆಪರೇಟು, 3 ಲೆಟರ್ ವರ್ಡ್ಸ್. ಇದು ಲೆಂತಿ ಪ್ರೋಸೆಸ್ಸು. ಇದು ಓಲ್ಡ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಆಯಿತು. ಸೊ ಇವಾಗ ಮಾಡರ್ನ್ ಫೋನಿಕ್ಸ್ ವೇ ಅಥವಾ ಕ್ರೀಡೋ, ಮಾಂಟೆಸರಿ ಮೆಥಡ್ ಏನಂತೀವಿ, ಇದರಲ್ಲಿ ನಾವು ಫೋನಿಕ್ಸ್ ವೇಲಿ ಹೇಳ್ಕೊಡೋದು ಈ ರೀತಿ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಈ ಥರ ಗ್ರೂಪ್ 7 ಗ್ರೂಪ್ಸ್ ಇರುತ್ತೆ. ಓಕೆ? ಆ 7 ಗ್ರೂಪ್ನ ಒಂದಿನ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಆ ರೀತಿ ಫೋನಿಕ್ಸ್ ವೇಲಿ ಇಂಟ್ರೊಡ್ಯೂಸ್ ಮಾಡೋಂಥದ್ದು. ದೆನ್ ಸೌಂಡ್ ಫಸ್ಟ್, ಲೆಟರ್ ನೆಕ್ಸ್ಟ್. ಅಂದರೆ ಇದು ಯಾವ ಥರ ಅಂದರೆ ಫಸ್ಟ್ ನಾವು ಓರಲ್ಸ್ ಹೇಳ್ಕೊಡ್ತೀವಿ, ಆಮೇಲೆ ರೈಟಿಂಗ್ ಸ್ಟಾರ್ಟ್ ಮಾಡ್ತೀವಲ್ವಾ. ಸೇಮ್ ಫೋನಿಕ್ಸಲ್ಲಿ ನಾವು ಏನು ಹೇಳ್ತೀವಿ, ಸೌಂಡ್. S ಸೌಂಡ್ಸ್, A ಸೌಂಡ್ಸ್, A. ಸೊ ಮಕ್ಕಳಿಗೆ ಸೌಂಡ್ ಗೊತ್ತಿದ್ರೆ ಲೆಟರ್ ಬರೀತಾರೆ. ಇವಾಗ ಯಾವ ಥರ ನಾವು ಹೇಳ್ಕೊಡ್ತೀವಿ ಅಂತ ಅಂದರೆ ಫಸ್ಟ್ ಲೆಟರ್ ABCD ಹೇಳ್ಕೊಟ್ಟಿರ್ತೀವಿ, ಆಮೇಲೆ ಅದ್ರ ಸೌಂಡ್ ಹೇಳ್ಕೊಡ್ತೀವಿ. ಅದು ಮಕ್ಳಿಗೆ ಕಲ್ತ್ಕೊಳ್ಳೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಆದರೆ ನಾವು ಇವಾಗ ನರ್ಸರಿಯಿಂದ ಸೌಂಡನ್ನು ಹೇಳ್ಕೊಡ್ತಾ ಹೋದಾಗ ಏನಾಗುತ್ತೆ, ಮಕ್ಕಳು ಬೇಗ ಓದೋಕ್ಕೆ ಮತ್ತು ಬರೆಯೋದಕ್ಕೆ ಕಲಿಯೋಕ್ಕೆ ಸಾಧ್ಯ. ಓಕೆನಾ? ಹಾಗಾಗಿ ಸೌಂಡನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ, ಆಮೇಲೆ ಲೆಟರ್ ಅಂದರೆ ಏನು ಬರೀಬೇಕು ಅಂತ ಯೋಚನೆ ಮಾಡಿ S ಬರೀತಾರೆ, A ಅಂತ ಅಂದರೆ A ಬರೀತಾರೆ, T, P, I, N, ಈ ಥರ. ಇದು ಬೇಗ ಮಕ್ಕಳಿಗೆ ಅರ್ಥ ಆಗುವಂಥದ್ದು. ದೆನ್ ಒಂದ್ಸತಿ ನಾವು ಲೆಟರ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ
ಅಥವಾ ಸ್ಟ್ರೋಕ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಯಾವ ರೀತಿ ಹೇಳ್ಕೊಡ್ಬೋದು ಮಕ್ಳಿಗೆ ಪ್ರಾಕ್ಟೀಸ್ಗೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಕ್ಟೀಸ್ ಇದು. ಒಂದು ಏರ್ ಟ್ರೇಸಿಂಗ್. ಏರ್ ಟ್ರೇಸಿಂಗ್ ಅಂತ ಅಂದರೆ ನಾವು ಬೋರ್ಡ್ ಮೇಲೆ ಏನು ಬರಿತೀವಿ, ಮಕ್ಕಳು ಅದನ್ನು ಸುಮ್ಮನೆ ಬರೆಯೋ ಥರ ಪ್ರಿಟೆಂಡ್ ಮಾಡ್ತಾರೆ. ಇವಾಗ ನಾನು ಈ ಥರ ಎಸ್ ಅಂತ ಹಾಕಿದ್ರೆ ಮಕ್ಕಳು 2 ಫಿಂಗರ್ಸಲ್ಲಿ 1 ಫಿಂಗರಲ್ಲಿ ಎಸ್ ಅಂತ, ಅದೇನಾಗುತ್ತೆ ಅವ್ರಿಗೆ ಗ್ರಿಪ್ಪಿಂಗ್ ಕುತ್ಕೊಳ್ಳುತ್ತೆ, ಮತ್ತು ಲೆಟರ್ ಐಡೆಂಟಿಫೈ ಮಾಡೋದಕ್ಕೂ ಅವ್ರಿಗೆ ಈಸಿ ಆಗುವಂಥದ್ದು. ಅದು ಏರ್ ಟ್ರೇಸಿಂಗ್. ದೆನ್ ಸೆಕೆಂಡ್ ಒನ್ ಇಸ್ ಫ್ಲೋರ್ ಟ್ರೇಸಿಂಗ್. ಫ್ಲೋರ್ ಟ್ರೇಸಿಂಗಲ್ಲಿ ನಾವು ಲಿಟ್ರಲಿ ಫ್ಲೋರ್ ಮೇಲೆ ಆದರೂ ಮಾಡ್ಬೋದು, ಇಲ್ಲ ಅಂದರೆ ಸ್ಲೇಟು ಪೆನ್ಸಿಲಲ್ಲಿ ಮಾಡಿಸ್ಬೋದು, ಇಲ್ಲ ವುಡನ್ ಬ್ಲಾಕ್ಸಲ್ಲಿ ಟ್ರೇಸ್ ಮಾಡ್ಬೋದು. ಇದನ್ನು ಕೊಟ್ಟು ಸ್ಟೆನ್ಸಿಲ್ ಥರ ಏನಾದರೂ ಕೊಟ್ಟು ಪ್ರಾಕ್ಟೀಸ್ ಮಾಡೋ ಅಂಥದ್ದು. ಆರ್ ಸ್ಯಾಂಡ್ ಆರ್ ಸಾಲ್ಟ್, ಒಂದು ಟ್ರೇ ಅಥವಾ ಪ್ಲೇಟ್ ಮೇಲೆ ಮರಳು ಹಾಕಿ ಇಲ್ಲಾಂದರೆ ಉಪ್ಪು ಹಾಕಿ ಅದ್ರ ಮೇಲೆ ಅವರು ಟ್ರೇಸ್ ಮಾಡಿದಾಗ ಫಿಂಗರ್ ಗ್ರಿಪ್ಪು, ಟ್ರೈಪಾಡ್ ಗ್ರಿಪ್ಪಿಂಗ್ ಆಗಿರ್ಬೋದು, ಪ್ರತಿಯೊಂದು ಅವರು ಕಲಿಯೋವಂಥದ್ದು. ದೆನ್ ಬಿಗ್ ಚಾರ್ಟ್. ಬಿಗ್ ಚಾರ್ಟ್ ಅಂತ ಅಂದರೆ ಜಾಸ್ತಿ ಸ್ಪೇಸಲ್ಲಿ ಬರೆಯೋಕೆ ಕೊಡಬೇಕು. ಮೊದಲು ಇವತ್ತು ಲೆಟರ್ ಹೇಳ್ಕೊಟ್ಬಿಟ್ಟು 4 ಲೈನ್ಸಲ್ಲಿ ಇವತ್ತೇ ಬರೀರಿ ಅಂತ ಅಂದರೆ ಕಷ್ಟ ಆಗುತ್ತೆ ಅವ್ರಿಗೆ. ಸ್ಟಾರ್ಟಿಂಗ್ ನೋಡಿ ಇಷ್ಟಿಷ್ಟು ಅಗ್ಲಗ್ಲ ಬರೀತಾರೆ ಅಲ್ವಾ. ಸೊ A4 ಶೀಟಲ್ಲಿ 2 ಫೋಲ್ಡ್ಸ್, 2 ಜಾಗದಲ್ಲಿ ಮಾತ್ರ ಅವ್ರು ಎ ಬರೀಲಿ, ಆಮೇಲೆ ಅದನ್ನ 4 ಫೋಲ್ಡ್ ಮಾಡಿ, ಆಮೇಲೆ ಅದನ್ನ 8 ಮಾಡಿ, ಆಮೇಲೆ ಲೈನ್ಗೆ ಇಂಟ್ರಡ್ಯೂಸ್ ಮಾಡಿ. ಅದು ಬಿಗ್ ಚಾರ್ಟ್. ದೆನ್ ಕಮ್ಸ್ ದ ವರ್ಕ್ಶೀಟ್. ವರ್ಕ್ಶೀಟ್ ಅನ್ನೋಂಥದ್ದು ಲಾಸ್ಟು. ಅಂದರೆ ಆ ವರ್ಕ್ಶೀಟಲ್ಲಿ ಏನೇನಿರುತ್ತೆ, ಲೆಟರ್ಸ್ ಸ್ವಲ್ಪ ಇದರಲ್ಲಿ 4 ಲೈನ್ಸಲ್ಲಿ ಬರೆಯುವಂಥದ್ದು ಇರ್ಬೋದು. ಆಮೇಲೆ ಐಡೆಂಟಿಫೈ ಎ, ಬೇರೆ ಬೇರೆ ಲೆಟರ್ಸ್ನ ಕೊಡಿ. ಎ ಇಂಟ್ರಡ್ಯೂಸ್ ಮಾಡಿದ್ದೀರಾ ಅಂದರೆ ಆ ಸರ್ಕಲಲ್ಲಿ ಎಲ್ಲೆಲ್ಲಿ ಎ ಇದೆ ಅದನ್ನು ಮಾತ್ರ ಸರ್ಕಲ್ ಮಾಡೋದು, ಕಲರ್ ಮಾಡೋದು. ಅಥವಾ ಎ ಒಂದು ಕಡೆ ಕೊಟ್ಬಿಟ್ಟು ಈ ಕಡೆ ಪಿಕ್ಚರ್ಸ್ ಕೊಟ್ಟಿರಿ, ಎಗೆ ಸೌಂಡ್ಗೆ ಯಾವ್ಯಾವ್ದು ಮ್ಯಾಚ್ ಆಗುತ್ತೆ, ಆ್ಯಂಟು, ಆ ಥರದ್ದೆಲ್ಲ ಮ್ಯಾಚ್ ಮಾಡೋ ಅಂಥದ್ದು. ವರ್ಕ್ಶೀಟ್ಸು ಯಾವಾಗಲೂ ಲಾಸ್ಟ್ ಇರಬೇಕು. ಆಮೇಲೆ ಮಗು ಆ ಕಾನ್ಸೆಪ್ಟಲ್ಲಿ 100% ಕಲ್ತಿದೆ ಅಂದಮೇಲೆ ವರ್ಕ್ಶೀಟ್ ಕೊಡಬೇಕು. ಓಕೆನಾ. ನೀವು ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಬೋದು. ವರ್ಕ್ಶೀಟ್ ಡಿಸೈನ್ ಮಾಡೋದು ಒಂದು ಕಲೆ ಟೀಚರ್ದು. ಇವಾಗ ಏನಿರುತ್ತೆ, ಅವ್ರ ಕಾನ್ಸೆಪ್ಟ್ ಬರೀ ABCD ಇರುತ್ತೆ, ಬಟ್ ಅದೇ ABCDಲೇ ನೀವೇನು ಮಾಡಬೇಕು, ಬೇರೆ ಬೇರೆ ಥರದ್ದು ಏನಂತಾರೆ ಮೇನ್ಗಳು, ಹೆಡ್ಡಿಂಗ್ಗಳು. ಬರೀ ಎ ಬರಿ ಅಂತ ಅಂದರೆ ಎ ಒಂದೇ ಕಲ್ತಿರ್ತಾರೋ ಅಲ್ವಾ. ಎನ ಯೂಸ್ ಮಾಡಿ ಒಂದು 6-7 ಡಿಫ್ರೆಂಟ್ ಮೇನ್ಸ್ ಯಾವ ಥರ ಮಾಡ್ಬೋದು. ಒಂದು ನೀವು ಡಾಟೆಡ್ ಕೊಟ್ಟಿರ್ತೀರಾ, ಅದ್ರ ಮೇಲೆ ಟ್ರೇಸ್ ಮಾಡ್ಬೋದು ಅವರು. ಆಮೇಲೆ ಮಿಸ್ಸಿಂಗು, ಯಾವ ಥರ ಮಿಸ್ಸಿಂಗ್ ಅಂದರೆ ಇವಾಗ ಎ ಬರೆಯೋಕ್ಕೆ ಹೀಗೆ ಬರ್ದಿರ್ತೀರಾ, ಇದರಲ್ಲಿ ಯಾವ ಪಾರ್ಟ್ ಮಿಸ್ಸಿಂಗ್ ಇದೆ ಮಕ್ಕಳು ಡ್ರಾ ಮಾಡಬೇಕು. ಏನಂದರೆ ಮಕ್ಕಳಿಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಪ್ರಿಪೇರ್ ಮಾಡಬೇಕು, ಅವ್ರ ಮೈಂಡಿಗೆ ಕೆಲಸ ಕೊಡಬೇಕು. ನಮ್ಮ ಬುಕ್ಸಲ್ಲೆಲ್ಲ ಏನಿರ್ತಾ ಇತ್ತು, 2 ಪೇಜ್ ಎ ಬರ್ಕೊಂಡು ಹೋಗಬೇಕು. ಅದನ್ನು ಬಿಟ್ಬಿಟ್ಟು ನಮ್ಗೆ ಅದನ್ನೆಲ್ಲೂ ಅಪ್ಲೈ ಮಾಡೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ. ಒಂದು ದೊಡ್ಡ ಸರ್ಕಲಲ್ಲಿ ಒಂದು 20 ಲೆಟರ್ಸ್ ಕೊಟ್ಟಿರಿ, ಎ ಎಲ್ಲ ಮರ್ಜ್ ಮಾಡಿರಿ, ಎ ಐಡೆಂಟಿಫೈ ಮಾಡಿ ಸರ್ಕಲ್ ಮಾಡ್ತಾರೆ. ಇಲ್ಲ ವರ್ಡ್ಸ್ ಕೊಡಿ, ಕ್ಯಾಟು, ಬ್ಯಾಗು, ಈ ಥರದ್ದು ಒಂದು 10 ವರ್ಡ್ಸ್ ಕೊಟ್ಟು ಅದರಲ್ಲಿ ಆ ಸೌಂಡು ಅಂದರೆ BAGಯಲ್ಲಿ ಎ ಮಧ್ಯದಲ್ಲಿ ಇರುತ್ತೆ, ಅದನ್ನ ಸರ್ಕಲ್ ಮಾಡಲಿ ಅವರು. ಓಕೆನಾ. ಮ್ಯಾಚ್ ದ ಫಾಲೋಯಿಂಗು, ಮಿಸ್ಸಿಂಗ್ ಲೆಟರ್ಸು. ಇವಾಗ ಆ್ಯಂಟ್ದು ಪಿಕ್ಚರ್ ಕೊಟ್ಟಿರ್ತೀವಿ, ಪಕ್ಕದಲ್ಲಿ -N-T. ಸೊ ಸ್ಪೆಲ್ ಮಾಡ್ತಾರಲ್ಲ, ಇದೇನು ಅಂದ್ರಾಗ ಆ್ಯಂಟ್. ಮತ್ತು ಇದರಲ್ಲಿ ಏನು ಮಿಸ್ಸಿಂಗ್ ಇದೆ, ಮಿಸ್ಸಿಂಗ್, ಎ ಬರೀತಾರೆ, ಅಥವಾ ಟಿ ಮಿಸ್ ಮಾಡಿ. ಓಕೆನಾ. ಎಷ್ಟು ಸಾಧ್ಯನೋ ಅಷ್ಟು ಕ್ರಿಯೇಟಿವ್ ಆಗಿ ವರ್ಕ್ಶೀಟ್ನ ಡಿಸೈನ್ ಮಾಡ್ಬೋದು. ಇದು ಬರೆಯೋಕೆ ಗೊತ್ತಾಗಲ್ಲ, ಸೌಂಡ್ಸನ್ನ ಹೇಳ್ಕೊಡ್ಬೇಕು. ಅವರೇ ಹೇಳ್ತಾರೆ, ಮತ್ತು 1 ವಾರ ಹೇಳ್ಕೊಟ್ಟ ಕಂಟಿನ್ಯೂಸ್ ಆಗಿ ಸೌಂಡ್ಸ್ ಹೇಳ್ತಾರೆ. ಆಮೇಲೆ ಪ್ಲೇ ಗ್ರೂಪ್ ಮಕ್ಕಳಿಗೆ ಸ್ಟ್ರೋಕ್ಸ್. ಇವಾಗ ಬರ್ತೀನಿ ನನಗೆ. ಓಕೆನಾ. ಸೊ ಇದು ಆದಮೇಲೆ ಯಾವುದರಿಂದ ನಾವು ಪೆನ್ಸಿಲ್ ಕೊಡ್ತೀವಿ ಮಕ್ಕಳಿಗೆ ಅಂದರೆ ಸ್ಕ್ರಿಬ್ಲಿಂಗು. ಸ್ಕ್ರಿಬ್ಲಿಂಗ್ ಅಂತ ಅಂದರೆ ಜಂಬೋ ಕ್ರಯಾನ್ಸು, ದಪ್ಪ ಕ್ರಯಾನ್ಸ್ ಬರುತ್ತೆ. ಆ ಜಂಬೋ ಕ್ರಯಾನ್ಸು ಮಕ್ಕಳು 5 ಬೆರಳಲ್ಲೂ ಹಿಡ್ಕೊಂಡು ಜಸ್ಟ್ ಸ್ಕ್ರಿಬಲ್ ಮಾಡ್ತಾರೆ. ಓಕೆನಾ. ಸ್ಟಾರ್ಟಿಂಗ್ ಯಾವುದೇ ಮಗುಗೂ 2 ಫಿಂಗರು ಅಥವಾ 3 ಫಿಂಗರು ಬರಲ್ಲ. ಕೆಲವೊಬ್ರು ಇನ್ನ ಮುಷ್ಟಿ ಮಾಡಿ ಈ ಥರ ಹಿಡ್ಕೊಂಡು ಗಿಚ್ತಾರೆ. ಗಿಚ್ಸಿ ಪರವಾಗಿಲ್ಲ. ಅದಕ್ಕೆ ಡೈರೆಕ್ಟಾಗಿ ನರ್ಸರಿ ಅಥವಾ LKGಗೆ ಯಾಕೆ ಮಕ್ಕಳನ್ನ ಸೇರಿಸಬಾರ್ದು ಅಂದರೆ, ಅವ್ರು ಇದನ್ನೆಲ್ಲ LKGಲಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆ ಇಟ್ಕೊಂಡು ಬರೆಯೋದು, ಸ್ಕೂಲಿಗೆ ಏನು ಹೇಳ್ಕೊಡ್ತಾರೆ ಬಿಡು, ನಾನು ಮನೇಲೇ ಹೇಳ್ಕೊಡ್ತೀನಿ ಅಂತಾರಲ್ಲ. ಮನೇಲಿ ಓರಲ್ಸ್ ನಾವು ಎಷ್ಟೇ ಚೆನ್ನಾಗಿ ಹೇಳ್ಕೊಡ್ಬೋದು, ಬಟ್ ರೈಟಿಂಗು 10ರಲ್ಲಿ 1 ಮಗುಗೆಲ್ಲೋ ಬರ್ತಾ ಇರುತ್ತೆ. ಆವಾಗ ಅವ್ರು LKG ಕ್ಲಾಸಿಗೆ ಬಂದು ಈ ಥರ ಪೆನ್ಸಿಲ್ ಹಿಡ್ಕೋತಾರೆ. ಏನು ಮಾಡ್ಬೇಕು ಟೀಚರು? ಆಲ್ರೆಡಿ ಸಿಲೆಬಸ್ಸಲ್ಲಿ ಸ್ಮಾಲ್ ಲೆಟರ್ಸು, ವೋವೆಲ್ಸು, ಕಾನ್ಸನೆಂಟ್ಸು ಮಾಡ್ಬೇಕು ನಾವು. ಮಗು ಹಿಂಗೆ ಪೆನ್ಸಿಲ್ ಇಟ್ಕೊಳ್ಳೋದನ್ನ ಹಿಂಗೆ ತೊಗೊಂಬಂದು ಆಮೇಲೆ ಹಿಂಗೆ ತೊಗೊಂಬರೋ ಅಷ್ಟೊತ್ತಿಗೆ 6 ಮಂತ್ಸ್ ರಪ್ ಅಂತ ಹೋಗಿರುತ್ತೆ. ಸೊ ಇದು ಯಾವಾಗ ಕೆಲಸ ಅಂದರೆ ಇದು ಪ್ಲೇ ಗ್ರೂಪ್ ಕೆಲಸ. ಇದು
ಓಕೆನಾ. ಪ್ಲೇ ಗ್ರೂಪಲ್ಲಿ ಮಕ್ಕಳಿಗೆ 1-2-3 ಮಂತ್ಸು ಬರೀ ಸ್ಕ್ರಿಬ್ಲಿಂಗು. ಓಕೆನಾ. ಫಸ್ಟು ಜಂಬೋ ಕ್ರಯಾನ್ಸಲ್ಲಿ ಕೊಡಿ, ಆಮೇಲೆ ಆಬ್ಜೆಕ್ಟ್ಸು. ನೀವು ಬರೀ ಖಾಲಿ ಶೀಟ್ ಕೊಟ್ಬಿಟ್ಟು ಗೀಚು ಗೀಚು ಅಂದರೆ ಗೀಚಲ್ಲ ಮಕ್ಕಳು. ಏನು ಮಾಡಬೇಕು, ಸರ್ಕಲ್ಲು, ಕ್ಲೌಡ್ಸು, ಟ್ರೀ, ಈ ಥರ ದೊಡ್ಡ ದೊಡ್ಡ ಶೇಪ್ ಇರುತ್ತಲ್ಲ, ಅದರಲ್ಲಿ ಕಲರ್ ಹಚ್ಚಕ್ಕೆ ಹೇಳಬೇಕು. ಆಮೇಲೆ ಹಿಂಗೆ ಗೀಚ್ತಾರೆ. ಸೊ ಈ ಥರ ಇಂದ ಈ ಥರ ಗೀಚಕ್ಕೆ ಬರ್ತಾರಲ್ಲ, ಇದು ಗೀಚಕ್ಕೆ ಅವ್ರು ಕಷ್ಟ ಆಗ್ತಾ ಇದೆ ಅಂದರೆ ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕಿ, ತುಂಬ ಟೈಟ್ ಅಲ್ಲ, ನಾರ್ಮಲ್ ಆಗಿ, ಅವಾಗ ಅಷ್ಟರಲ್ಲೇ ಗೀಚ್ತಾರೆ. ಗೀಚಲ್ಲಿ 100% ಬರ್ತಾ ಇದೆ ಅಂದಾಗ ಕಂಟ್ರೋಲ್ಡ್ ಸ್ಕ್ರಿಬ್ಲಿಂಗ್. ಕಂಟ್ರೋಲ್ಡ್ ಸ್ಕ್ರಿಬ್ಲಿಂಗ್ ಅಂದರೆ ನೀವು ಏನ್ ಲೈನ್ ಹಾಕಿರ್ತೀರಾ ಅದ್ರ ಒಳಗಡೆನೆ ಅವರು ಕಲರ್ ಮಾಡಬೇಕು. ಇವಾಗ ಬಾಲ್ ಕೊಟ್ಟಿರ್ತೀರಾ, ಬಾಲ್ ಆಚೆ ಕಲರ್ ಬರಬಾರ್ದು. ಸೊ ಮಗು ಪಕ್ಕದಲ್ಲೂ ಒಂದು ಬಾಲ್ ಇಡ್ಬೇಕು ನೀವು. ಓಕೆನಾ. ಕಲರ್ಫುಲ್ ಆಗಿರೋ ಬಾಲ್ ಇಟ್ಟು ನೋಡಿ, ಈಗ ರೆಡ್ ಕಲರ್ ಬಾಲ್ ಇದೆ, ಇದೆಲ್ಲೂ ಮೇಲ್ಗಡೆ ಹಿಂಗೆ ಎತ್ಕೊಂಡಿಲ್ಲ ಕಲರು, ಬಾಲ್ ಮಾತ್ರ ಕಲರ್ ಅಂಟಿದೆ ಅಲ್ವಾ. ನಮ್ಮ ಬಾಲ್ಗೂ ಅದೇ ಥರ ಅಂದಾಗ ಮಕ್ಳಿಗೆ ಅರ್ಥ ಆಗುತ್ತೆ, ಕಾನ್ಸಂಟ್ರೇಷನು ಬರುತ್ತೆ. ಆಮೇಲೆ ಕೈಯು ಮತ್ತೆ ಹ್ಯಾಂಡ್ ಐ ಕೋಆರ್ಡಿನೇಷನ್. ಸೊ ಲೈನಿಂದ ಆಚೆ ಬರಬಾರ್ದು, ಲೈನಿಂದ ಆಚೆ ಬರಬಾರ್ದು, ಯಾವ ತರ ಅರ್ಥ ಮಾಡಿಸ್ಬೇಕು, ಯಾವ ಕಡೆಯಿಂದ ಮಾಡಿಸ್ಬೋದು ಅದನ್ನೆಲ್ಲ ಮಾಡಿಸಿ ಆಮೇಲೆ ಅವ್ರನ್ನ ಕಂಟ್ರೋಲ್ ಸ್ಕ್ರಿಬ್ಲಿಂಗ್ ತಗೊಂಡ್ಬರ್ಬೇಕು. ಸೊ ಕಂಟ್ರೋಲ್ ಸ್ಕ್ರಿಬ್ಲಿಂಗ್ ಅಂದ್ರೆ ಏನು, ಕೈ ಫಸ್ಟ್ ಹಿಂಗ್ ಹೋಗ್ತಾ ಇರುತ್ತೆ, ಅದು ನಿಧಾನಕ್ಕೆ ಹಿಂಗ್ ಆಗುತ್ತೆ. ಕಂಟ್ರೋಲ್ ಸ್ಕ್ರಿಬ್ಲಿಂಗು 1-2-3 ಮಂತ್ಸ್. ಓಕೆನಾ. ಅದಕ್ಕೆ ಪ್ಲೇ ಗ್ರೂಪಲ್ಲಿ ಬರೀ ಇದಿಷ್ಟೇ ಇನ್ಕ್ಲೂಡ್ ಆಗೋದು. ಸ್ಟಾರ್ಟಿಂಗ್ 1 ಮಂತ್ ಅಂತೂ ಆ ಮಂತು ವೆಲ್ಕಮ್ ಮಂತ್ ಅಂತ ಕರಿತೀವಿ. ಜೂನಲ್ಲಿ ಆ ಮಕ್ಳಿಗೆ ಏನು ಮಾಡಿಸಲ್ಲ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ಸ್ಕ್ರಿಬ್ಲಿಂಗು. ಓಕೆನಾ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕಂಟ್ರೋಲ್ ಸ್ಕ್ರಿಬ್ಲಿಂಗ್. ಜನವರಿಯಿಂದ ಸ್ಟ್ರೋಕ್ ಸ್ಟಾರ್ಟ್ ಮಾಡ್ತೀವಿ ಅವ್ರಿಗೆ. ಓಕೆನಾ. ಸೊ 3 ಮಂತ್ಸ್ ಮಾತ್ರ ಅವರು ಸ್ಟ್ರೋಕ್ಸ್ ಕಲಿಯೋದು. 3 ಮಂತ್ಸ್ ಜಾನ್, ಫೆಬ್, ಮಾರ್ಚ್ ಸ್ಟ್ರೋಕ್ಸ್ ಕಲಿತಾರೆ. ಫಿಂಗರ್ ಓರಲ್ಸ್ ಹೇಳ್ಕೊಡ್ತಾ ಇರ್ತೀವಿ, ರೈಟಿಂಗ್ ಮಾತ್ರ ಕೊಟ್ಟಿರಲ್ಲ. ಓಕೆನಾ. ಸೊ ಸ್ಟ್ರೋಕ್ಸ್ ಈ ವೇ ಅಲ್ಲಿ ಹೋಗುತ್ತೆ. ಫಸ್ಟ್ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಲೆಫ್ಟ್ ಸ್ಲ್ಯಾಂಟಿಂಗ್, ರೈಟ್ ಸ್ಲ್ಯಾಂಟಿಂಗ್, ಕರ್ವ್, ಸಿ ಕರ್ವ್, ಉಲ್ಟಾ ಸಿ ಕರ್ವ್ ಅಥವಾ ಲೆಫ್ಟ್ ಕರ್ವ್, ರೈಟ್ ಕರ್ವ್ ಅಂತ ಹೇಳ್ಬೋದು. ಅಪ್ವರ್ಡ್ ಕರ್ವ್, ಡೌನ್ವರ್ಡ್ ಕರ್ವ್, 0 O ಏನಾದರೂ ಕರಿಬೋದು. ಇದಾದ್ಮೇಲೆ ಇದನ್ನು ಮಾಡ್ಕೋಬಹುದು ಅಥವಾ ಈ ಆರ್ಡರ್ ಫಾಲೋ ಮಾಡ್ಬೋದು. ಲೆಫ್ಟ್ ಟು ರೈಟ್ ಸ್ಲ್ಯಾಂಟಿಂಗ್ ಆದ್ಮೇಲೆ ಆರೋನು ಮಾಡ್ಬೋದು. ಲೆಫ್ಟ್ ಆರೋ, ರೈಟ್ ಆರೋ, ಅಪ್ವರ್ಡ್ ಆರೋ, ಡೌನ್ವರ್ಡ್ ಆರೋ. ಓಕೆನಾ. ಸೊ ಈ 4 ಆದ್ಮೇಲೆ ವ್ಯಾಲಿ ಮೌಂಟನ್. ವ್ಯಾಲಿ ಮೌಂಟನ್ ಆದ್ಮೇಲೆ ಪ್ಯಾಟರ್ನ್ಸ್. ಸೊ ಪ್ಯಾಟರ್ನ್ಸ್ ಅಲ್ಲಿ ಈ ಪ್ಯಾಟರ್ನ್ ಫಾಲೋ ಮಾಡ್ಬೋದು, ಜಿಗ್ಜಾಗ್. ಓಕೆನಾ. ಇದಿಷ್ಟು ಸ್ಟ್ರೋಕ್ಸ್. ಸ್ಟ್ರೋಕ್ಸ್ ಆದ್ಮೇಲೆ ಲೆಟರ್ಸು. ಇಲ್ಲ ಇನ್ನೊಂದು ಕಾನ್ಸೆಪ್ಟ್ ಯಾವ ತರ ಇದೆ ಅಂದ್ರೆ, ಇವತ್ತು ನಾವು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ 2 ಹೇಳ್ಕೊಡ್ತೀವಿ. ಓಕೆ. ಅಂದ್ರೆ ಈ ವೀಕ್ಲಿ 1 ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈ ವೀಕು ಸ್ಟ್ಯಾಂಡಿಂಗು, ನೆಕ್ಸ್ಟ್ ವೀಕು ಸ್ಲೀಪಿಂಗ್ ಲೈನ್. ಈ 2 ಸ್ಟ್ರೋಕ್ಸ್ ಮಕ್ಳಿಗೆ ಬರ್ತಾ ಇದೆ ಅಂದಮೇಲೆ ಈ 2 ಸ್ಟ್ರೋಕ್ಸ್ ರಿಲೇಟೆಡ್ ಲೆಟರ್ಸ್ನೆಲ್ಲ ಟೀಚ್ ಮಾಡ್ಬಿಡ್ಬೋದು ನಾವು. L, H, T, I. ಓಕೆನಾ. ಆವಾಗ ಮಕ್ಳಿಗೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಹಾ, E, F, ಗೊತ್ತಾಯ್ತಾ? ಹಾ, ಎಲ್ಲ ಫಸ್ಟ್ ಇದಿಷ್ಟು. ಆಮೇಲೆ ಲೆಫ್ಟ್ ಸ್ಲ್ಯಾಂಟಿಂಗ್, ರೈಟ್ ಸ್ಲ್ಯಾಂಟಿಂಗ್ ಆದ್ಮೇಲೆ ಎ. ಆಮೇಲೆ ವೈ, ಕೆ, ಕೆ ಬರುತ್ತಲ್ಲ, ಇದು ಇದೆರಡು. ಕರು ಬರುತ್ತಲ್ಲ. ಓಕೆನಾ. ಎಂ ಬರಲ್ಲ, ಸಾರಿ, ಇದಾಗ್ಬೇಕು ಎಮ್ಗೆ. ಎನ್, ಝೆಡ್. ಓಕೆನಾ. 2 ಇಂಟ್ರೊಡ್ಯೂಸ್ ಮಾಡಿ ಅದರ್ ರಿಲೇಟೆಡ್ ಲೆಟರ್ಸ್. ಎಕ್ಸ್. ಆಮೇಲೆ ಕರ್ವ್, ಲೆಫ್ಟ್ ಕರ್ವ್, ರೈಟ್ ಕರ್ವ್ ಆದ್ಮೇಲೆ ಬಿ, ಸಿ, ಡಿ, ಜಿ. ಇದ್ರಲ್ಲೇ ಎಷ್ಟೊಂದಿದೆ ಹೇಳ್ಕೊಡಿ. ಸೊ ಇಷ್ಟಿದ್ರೆ ನೀವು ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲ ನಾನು ಸ್ಟ್ರೋಕ್ಸ್ ಹೇಳ್ಕೊಟ್ಟು ಈ ತರ 2 ಸ್ಟ್ರೋಕ್ ಆದ್ಮೇಲೆ ನಾನು ಲೆಟರ್ಸ್ ಹೇಳ್ಕೊಡಲ್ಲ. 2 ಮಂತ್ಸ್ ಅಲ್ಲಿ ಫುಲ್ ಸ್ಟ್ರೋಕ್ಸ್ ಹೇಳ್ಕೊಟ್ಬಿಟ್ಟು ಆಮೇಲೆ ನಾನು ಫೋನಿಕ್ಸ್ ವೇ ಸ್ಯಾಟ್ಪಿನ್ ಮೆಥಡ್ ಹೋಗ್ತೀನಿ ಅಂದ್ರೂ ಓಕೆ. ಡಿಪೆಂಡ್ಸ್, ನೀವು ಸ್ಕೂಲಲ್ಲಿ ಯಾವ ಕರಿಕ್ಯುಲಮ್ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಬಟ್ ಇದಿಷ್ಟನ್ನು ನೀವು ಅಪ್ಲೈ ಮಾಡೋದು. ಓಕೆನಾ? ಕೆಲವೊಬ್ರು ಏನ್ ಮಾಡ್ತಾರೆ, ಸ್ಟ್ರೋಕ್ಸ್ ಆದ್ಮೇಲೆ ABCD ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಓಲ್ಡ್ ಮೆಥಡ್ ಇದ್ರೂ ಕೂಡ ನಾವು ಇವಾಗ ಮಕ್ಳು ಕ್ಯಾಶುವಲ್ ಆಗಿ ಹೇಳ್ಕೊಡೋದು ABCDನೇ. ಸೊ ABCD ಜೊತೆಗೆ ನಾನು ಸೌಂಡ್ಸ್ ಹೇಳ್ಕೊಡ್ತೀನಿ ಅಂತ ಕೆಲವೊಂದು ಕರಿಕ್ಯುಲಮ್ ಇರುತ್ತೆ. ಇನ್ನ ಕೆಲವೊಂದು ಕರಿಕ್ಯುಲಮ್ ಎರಡೆರಡು ಸ್ಟ್ರೋಕ್ ಆಗ್ತಾ ಇದ್ದಂಗೆ ಲೆಟರ್ಸ್ ಆ ತರನೂ ಇರುತ್ತೆ. ಇನ್ನ ಕೆಲವೊಂದು ಸ್ಟ್ರೋಕ್ಸ್ ಆದ್ಮೇಲೆ ನಾನು ಡೈರೆಕ್ಟ್ ಆಗಿ ಇದನ್ನ ಫಾಲೋ ಮಾಡ್ತೀನಿ. ಸೊ 3-4 ವೇಸ್ ಇರುತ್ತೆ. ಆಸ್ ಅ ಟೀಚರ್ ನಮ್ಗೆ ಎಲ್ಲಾ ವೇಸು ಗೊತ್ತಿರಬೇಕು. ಯಾಕಂದ್ರೆ ನಾವು ಇವತ್ತು ಈ ಸ್ಕೂಲಲ್ಲಿ ಇರ್ಬೋದು, ನಾಳೆ ಬೇರೆ ಸ್ಕೂಲ್ಗೆ ಹೋಗ್ಬೋದು. ಅಲ್ಲಿ ಇರೋಂಥ ಅಲ್ಲಿ ಯಾವ ಪಬ್ಲಿಕೇಶನ್, ಅಲ್ಲಿ ಯಾವ ಮೆಥಡ್ ಫಾಲೋ ಮಾಡ್ತಾರೋ ಅದರ ಪ್ರಕಾರ ನಾವು ಏನ್ ಮಾಡಬೇಕು, ಇನ್ಕ್ಲೂಡ್ ಮಾಡ್ಕೋಬಹುದು. ಓಕೆನಾ? ಸೊ ನಿಮಗೆ ಯಾವ್ದಾದ್ರು ಒಂದೆರಡು ವೇ ಆಫ್ ರೈಟಿಂಗ್ ಹೇಳ್ಕೊಡಿ ಅಂದಾಗ ನಿಮಗೆ ಗೊತ್ತಾಗ್ಬೇಕಲ್ಲ. ಸೊ ಇದರ್ ನೀವು ಸ್ಯಾಕ್ಪಿನ್ ಮೆಥಡ್ ಹೋಗ್ಬೋದು, ಸ್ಟ್ರೋಕ್ಸ್ ವಿತ್ ಲೆಟರ್ಸ್. ಓಕೆನಾ? ಬಟ್ ಸ್ಟ್ರೋಕ್ಸ್ ಅಲ್ಲೇ ನಂಬರ್ಸ್ ಹೇಳ್ಕೊಡ್ಬೋದು. 1 ಅದೇನೆ ನಂಬರ್ಸ್ ಹೇಳ್ಕೊಡ್ಬೋದು. ಸೊ ಇವಾಗ ಇದೆರಡು ಆದ್ಮೇಲೆ 2 ಆಗುತ್ತೆ, 3 ಆಗುತ್ತೆ, ಆ ಥರ 4 ಹಾಫ್ ಕರು 5 ಹಾಫ್ ಕರ್ವ್ ಆ ಥರ ಎಲ್ಲ ಡಿಪೆಂಡ್ಸ್ ನೀವು ಯಾವುದನ್ನ ಫಾಲೋ ಮಾಡ್ತೀರಾ ಅನ್ನೋದ್ರ ಮೇಲೆ. ಆಮೇಲೆ ಕೆಲವೊಂದ್ಸತಿ ಮಕ್ಳ ಮೇಲೂ ಡಿಪೆಂಡ್ ಆಗುತ್ತೆ. ನಾವು ಪರ್ಸ್ನಲಿ ಇವಾಗ ಯಾಕೋ ಹೇಳ್ಕೊಡ್ತಾ ಇದ್ದೀವಿ ಬೇಸಿಕ್ ಇಂದ ಅಂದ್ರೆ ಆ ಮಕ್ಳ ಏಜು ಕೆಪಾಸಿಟಿ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೋಬಹುದು. ಇವಾಗ 5 ಇಯರ್ಸ್ಗೆ ಫೋನಿಕ್ಸ್ ಕ್ಲಾಸ್ ಮಾಡ್ತೀರಾ ಅಂದ್ರೆ ಕೆಲವೊಂದ್ಸತಿ ಅವರು ನರ್ಸರಿ LKG ಅಟೆಂಡ್ ಮಾಡಿರಲ್ಲ, ಅಥವಾ ಅಷ್ಟು ಸ್ಕೂಲಲ್ಲಿ ಹೇಳ್ಕೊಟ್ಟಿರಲ್ಲ, ನಿಮ್ಮ ಹತ್ರ ಟ್ಯೂಷನ್ ಬಂದಿದೆ ಮಗು, ನೀವು ಅವಾಗ ಸ್ಟ್ರೋಕ್ಸ್ ಇಂದ ಹೇಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅವಾಗ ಡೈರೆಕ್ಟ್ ಆಗಿ ಸ್ಯಾಕ್ಪಿನ್ ಮೆಥಡ್ ಮಾಡಬೇಕು. ಓಕೆನಾ? ನೀವು ಡಿಸೈಡ್ ಮಾಡ್ಬೇಕನ್ನ. ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಇವಾಗ ಏನ್ ಮಾಡಿ ಅಂದ್ರೆ ಇಷ್ಟು ಸ್ಟ್ರೋಕ್ಸ್ ಅನ್ನ ಕಾಪಿ ಮಾಡಿ ಎರಡೆರಡು ಸ್ಟ್ರೋಕ್ ಆದ್ಮೇಲೆ ಯಾವ್ಯಾವ ಲೆಟರ್ಸ್ ಬರುತ್ತೆ ಅಂತ ಲಿಸ್ಟ್ ಡೌನ್ ಮಾಡಿ.